ನಿನ್ನೆ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ನಡೆದಿದ್ದು ಈ ಒಂದು ಸಂದರ್ಭದಲ್ಲಿ ಪ್ರತ್ಯಕ್ಷದರ್ಶಿಯಾಗಿದ್ದಂತ ರಜತ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಮೊದಲಿಗೆ ನಿನ್ನೆನೆ ನೀವು ಅಲ್ಲಿಗೆ ಹೋಗೋ ಕಾರಣ ಏನಾಗಿತ್ತು, ಮತ್ತೆ ಅಲ್ಲಿ ನಡೆದಂತ ಈ ಘಟನೆ ಒಂದು ದಾಳಿ ನೀವು ನೋಡಿದಾಗೆ ಏನೇನೆಲ್ಲ ಆಯ್ತು ಅಲ್ಲಿ ಅಂತ? ಸರ್ ನಾನು ನಿನ್ನೆ ಮೊನ್ನೆ 4 ಗಂಟೆಗೆ ಪ್ಯಾಕಪ್ ಆಯ್ತು ನಂದು ಶೂಟಿಂಗು ಮುಗಿಸ್ಕೊಂಡೆ ಮನೆಗೆ ಬಂದು ಸ್ನಾನ ಮಾಡಿಕೊಂಡು ನಾನು ನಿನ್ನೆ ಫ್ರೀ ಇದ್ದೆ. ತುಂಬ ದಿವಸದಿಂದ ಸೌಜನ್ಯನ ಮನೆಗೆ ಹೋಗಬೇಕು ಅಂತ ಕಾಯ್ತಾನೆ ಟೈಮ್ ಆಗ್ತಿರ್ಲಿಲ್ಲ. ಶೂಟ್ ಡೇಟ್ಸು ಬ್ಲಾಕ್ ಆಗೋದು ಇಲ್ಲ, ಬ್ಯುಸಿ ಇದ್ದೆ ನಾನು, ಆಗಲಿಲ್ಲ. ಬಟ್ ನೆನ್ನೆ ಫ್ರೀ ಇದ್ದ ಕಾರಣ ಹೋಗಲೇಬೇಕು ಅಂದ್ಬಿಟ್ಟು ನನ್ನ ಫ್ರೆಂಡ್ಸಿಗೆ ಫೋನ್ ಮಾಡಿದೆ. ಪಾಪ ಎಲ್ಲ ಬಂದರು. ಬಂದಮೇಲೆ ಏನಾಯಿತು, ನಾವು ಹೋಗಿದ ತಕ್ಷಣ ಗಿರೀಶ್ ಸರ್ನ ಮೀಟ್ ಮಾಡಿದೆ, ಆಮೇಲೆ ಮಹೇಶ್ ಸರ್ನ ಮೀಟ್ ಮಾಡಿದೆ. ಅದು ಮುಗಿಸ್ಕೊಂಡು ಸೌಜನ್ಯ ಮನೆಗೆ ಹೋದೆ. ಅವರ ತಾಯಿನ ಮಾತಾಡಿಸಿದೆ. ತುಂಬ ಒಂಥರ ಭಾರ ಆದ್ರೂ ಏನೋ ಮಾತಾಡೋಕ್ಕೆ ಪ್ರಯತ್ನ ಪಟ್ಟು ಅವ್ರ ಅಮ್ಮಂಗೆ ಧೈರ್ಯ ಹೇಳಿ ಬಂದ್ವಿ. ಆಚೆ ಕಡೆ ಬಂದಮೇಲೆ ಅಲ್ಲಿ ಲೋಕಲ್ ಪ್ರೆಸ್ ಅವರೆಲ್ಲ ಇದ್ರು, ಎಲ್ಲ ಮಾತಾಡ್ಸಿದ್ರು, ಮುಗೀತು. ಆಮೇಲೆ ಕಾರ್ ತೊಗೊಂಡು ನಾವು ಎಂಟ್ರೆನ್ಸ್ಗೆ ಬಂದ್ವಿ. ಎಂಟ್ರೆನ್ಸ್ ಬಂದ ಯೂಟ್ಯೂಬರ್ಸ್ ಇದ್ರು. ಸರಿ ಸರ್ ದಯವಿಟ್ಟು ಒಂದೇ ಒಂದು ಮಾತಾಡ್ಬಿಡಿ ಸರ್. ನಾನು ಹೇಳಿದೆ ಇಲ್ಲ, ನಾನು ಅರ್ಜೆಂಟಾಗಿ ಹೋಗ್ಬೇಕು, ಇವತ್ತು ನಂಗೆ ಶೂಟ್ ಇತ್ತು, ಅದನ್ನು ಕ್ಯಾನ್ಸಲ್ ಆಯ್ತು. ಇವತ್ತು ನಾನು ಅರ್ಜೆಂಟಾಗಿ ಹೋಗ್ಬೇಕು, ಟೈಮ್ ಆಗ್ತಿದೆ, ನಾನು ಹೊಟ್ಬಿಡ್ತೀನಿ ಅಂತ. ಇಲ್ಲ ಸರ್, ಇದೊಂದು ಬೈಟ್ಸ್ ಕೊಟ್ಟು ಹೋಗ್ಬಿಡಿ ದಯವಿಟ್ಟು ಅಂತ. ಸರಿ ಆಯಿತು ಅಂತ ನಿಂತ್ಕೊಂಡೆ. ಎಲ್ಲ ಮಾತಾಡಿದ್ರು, ಎಲ್ಲ ಮುಗಿದೋಯ್ತು. ಇನ್ನೇನು ಹೊರಡ್ಬೇಕು ನಾನು. ಹೊರಡೋ ಟೈಮಲ್ಲಿ ಏನಾಯಿತು, ಒಂದು ಸ್ಕಾರ್ಪಿಯೋ, 1-2 ಸ್ಕಾರ್ಪಿಯೋ, ಆಮೇಲೆ ಒಂದು ಓಮ್ನಿ, ಆಮೇಲೆ ಒಂದು 4-5 ಆಟೋ, ಅಲ್ಲಿ 7-8 ಬೈಕ್ಗಳು, ಅದರೆಲ್ಲ 3 ಜನ ಇದ್ರು. ಏನೋ ಒಂದು 60-65 ಜನ ಬಂದರು. ಅದೇ ಸ್ವಲ್ಪ ಜನ ನನ್ನ ಮಾತಾಡ್ಸಿದ್ರು ಆ ಕಡೆ ಹೋಗಿ ನಿಂತಿದ್ರು. ನಾನು ಯಾಕೆ ನಿಂತವ್ರು ಇವರು, ಏನು ಕತೆ ಅಂತ. ಆಮೇಲೆ ತುಂಬ ಜನ ಪಟ ಅಂತ ಸೇರಿಬಿಟ್ರು. ನಾನು ಯೂಶಲಿ ಅನ್ಕೊಂಡೆ ಮಾತಾಡ್ಸಕ್ಕೆ ಬಂದವ್ರೆ, ನೋಡಿದ್ದಾರೆ, ಮಾತಾಡ್ಸ್ಕೊಂಡು ಹೋಗ್ಬಿಡ್ತಾರೆ. ಸರಿ ಎಲ್ಲ ಆಯಿತು. ಸರಿ ಎಲ್ಲರ ಹತ್ರ ಮಾತಾಡ್ಸ್ಬಿಟ್ಟು ನಾನು ಕಾರ್ ಹತ್ಬೇಕಾಯ್ತು. ಬಂದರು ಸಡನ್ ಆಗಿ. ಬಂದ್ಬಿಟ್ಟು ಯೂಟ್ಯೂಬರ್ ಮೇಲೆ ಬಿದ್ದರು. ನಾನು ಅಲ್ಲೇ ನಿಂತಿದ್ದೆ. ಏನು ಮಾಡ್ತಾವ್ರು ನೋಡೋಣ ಅಂತ ಸುಮ್ಮನೆ ನಿಂತಿದ್ದೆ ನಾನು. ಮಾತಾಡೋ ಬರದಲ್ಲಿ ಏನಾಗೋಯ್ತು, ನನ್ನ ಅಲ್ಲೇ ನಿಂತಿದ್ದಾಗ ಈ ಕಡೆ ಒಬ್ರು ಹೇಳಿದ್ಬಿಟ್ಟು ಸರ್ ನೀವು ಕೂತ್ಕೊಳ್ಳಿ, ಬನ್ನಿ ಕಾರ್ ಒಳಗೆ ಕೂತ್ಕೊಳ್ಳಿ. ಒಂದು ನಿಮಿಷ ಏನಾಗ್ತಾ ಇದೆ ಅಂತ. ಇಲ್ಲ ಸರ್ ನೀವು ಬನ್ನಿ, ನಿಮ್ಗೆ ಅರ್ಥ ಆಗಲ್ಲ, ನೀವು ಫಸ್ಟ್ ಕಾರಲ್ಲಿ ಕೂತ್ಕೊಳ್ಳಿ. ಇರಪ್ಪ ಒಂದು ನಿಮಿಷ ಏನು ಅಂತ ತಿರ್ಗಷ್ಟಲ್ಲಿ ದಬ್ಬ ಅಂತ ಬುದ್ಧು ಒದೆಗಳವ್ರಿಗೆ ತುಂಬ ಕೆಡ್ದಾಗೊಡಿದ್ರು. ಸರಿ ನಾನು ಏಂತ ಕುಡಿತಾ ಇದ್ದೀರಾ, ಒಂದು ನಿಮಿಷ ಇರೋ ಮಾತಾಡೋಣ, ಏಂತ ಕುಡಿತಾ ಇದ್ದೀರಾ ಅಂದರೆ, ಅವರು ಕಾರಲ್ಲಿ 4-5 ಜನ ಬಂದು ಕಾರಲ್ಲಿ ದಬ್ಬಿಟ್ಟು ಬಾಕ್ಲು ಹಾಕ್ಬಿಟ್ಟು ಡೋರ್ ಹತ್ರ ನಿಂತ್ಕೊಂಡ್ಬಿಟ್ರು. ಆಮೇಲೆ ನನ್ನ ಫ್ರೆಂಡ್ಸ್ ಇದ್ದವ್ರು ಏನು ಮಾಡಿದ್ರು, ಅವ್ರು ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದು ಚೆನ್ನಾಗಿ ಕಾಣಿಸಲ್ಲ, ಆಮೇಲೆ ಅದ್ರ ಮೇಲ್ಗೆ ಕೈ ಬಿತ್ತು ಅಂದರೆ ತಪ್ಪಾಗುತ್ತೆ, ನೀನು ಫಸ್ಟ್ ಹತ್ತು ಗಾಡಿ ಅಂತ ಕೂಡಿಸ್ಬಿಟ್ರು ನಾನು. ಸರಿ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಆ ಕಡೆ ನಿಲ್ಸ್ಕೊಂಡು ನಾನು ತಿರಾ ಬಂದೆ. ಏನು ಮಾಡ್ತಾವ್ರು ನೋಡೋಣ ಅಂತ. ಏನು ತುಂಬ ಕೆಡ್ದಾಗೊಡಿದ್ರು ಸರ್ ಪಾಪ ಅವ್ರನ್ನ. ಅವ್ರೇನೋ ತುಳುಲ್ ಮಾತಾಡ್ತಾ ಇದ್ರು, ನನಗೆ ಅದು ಅರ್ಥ ಆಗಲಿಲ್ಲ. ಬಟ್ ಆದರೆ ತುಂಬ ತೀರಾನೇ ಕೆಡ್ದಾಗೊಡಿದ್ರು. ನಾವು ಒಂದು 30 ಜನ ಇದ್ರೂ ನಮ್ಮ ಕೈಲಿ ಏನೂ ಮಾಡೋಕ್ಕಾಗ್ದಿರೋ ಪರಿಸ್ಥಿತಿಯಲ್ಲಿ ನಿಂತ್ಕೊಂಡಿದ್ವಿ ನೆನ್ನೆ. ಯಾಕಂದರೆ ನಾವು ಹೋಗಿರೋದು ಒಂದು ಒಳ್ಳೆ ವಿಷಯಕ್ಕೆ. ಆಮೇಲೆ ಇದು ಬಂದು ತುಂಬ ಸೆನ್ಸಿಟಿವ್ ಮ್ಯಾಟರು. ಆಮೇಲೆ ಮೊದಲೇ ನನ್ನ ಬಗ್ಗೆ ಅದು ಇದು ಅಂತಾರೆ. ಇನ್ನು ಅಲ್ಲೇನಾದರೂ ಯಾರನ್ನ ಕೈ ಇಟ್ಟು ನಾವು ರಿವರ್ಟ್ ಆಗಿದ್ರೆ ವಾಪಸ್ಸು ತಿರ್ಗಾ ಕರ್ಕೊಂಡೋಗಿ ರೌಡಿ ಶೀಟ್ರು ಅದು ಇದು, ಆಮೇಲೆ ನನ್ನ ಜೊತೆಗೆ ಬಂದಿರೋರಿಗೆಲ್ಲ ಪಾಪ ತೊಂದರೆ ಆಗಿರೋದು. ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ಏನೂ ಮಾಡೋಕ್ಕಾಗ್ದಿರೋ ಪರಿಸ್ಥಿತಿಯಲ್ಲಿ ನಾನು ನಿಂತ್ಕೊಂಡ್ವಿ ನಾವು, ಸತ್ಯ. ಆಮೇಲೆ ನನಗನ್ನಿಸ್ತು ಇಲ್ಲ ಅಟ್ಲೀಸ್ಟ್ ಪೊಲೀಸರ್ಗನ್ನ ಹೇಳೋಣ ಅಂದ್ಬಿಟ್ಟು ಸ್ವಲ್ಪ ಮುಂದೆ ಹೋದ್ರೇನೆ ಪೊಲೀಸ್ ಸ್ಟೇಷನ್ ಇದ್ದಿದ್ದು ಲೆಫ್ಟ್ ಸೈಡಲ್ಲಂತೆ. ಸರಿ ಹೋದ್ವಿ. ಅಲ್ಲಿ ಪಾಪ ಒಬ್ರು ಕ್ಯಾಮ್ರಾಮ್ಯಾನು ಅವ್ರು ಹೊಡಿತಿದ್ದ ಬೈಕೆ ಕ್ಯಾಮ್ರಾನ ನಮ್ಮ ಕಾರ್ ಒಳಗೆ ಎಸ್ಬಿಟ್ರು. ಅದು ನನ್ನ ಹತ್ರನೇ ಇತ್ತು. ಪೊಲೀಸ್ ಸ್ಟೇಷನ್ ಹತ್ರ ಹೋಗಿದ್ವಿ. ಅವರೇ ಆಚೆನೇ ಬಂದರು, ಇನ್ಸ್ಪೆಕ್ಟ್ರು. ಎಲ್ಲೋ ರೌಂಡ್ ಬೀಟ್ಸ್ಗೆನೋ ಹೋಗ್ತಾ ಇದ್ರೇನೋ ಬಂದರು. ನಾನು ಏನು ರಜತ್ ಇಲ್ಲಿ ಅಂತ ಕೇಳಿದ್ರು ನನ್ನ. ಸರ್ ನಾನು ಅಲ್ಲಿ ಕೆಳಗೆ ಜಗಳ ಆಗ್ತಾ ಇದೆ ಸರ್, ಬೇಗ ಸ್ವಲ್ಪ ಹೋಗಿ ಸರ್ ಅಂದೆ. ಎಲ್ಲಾಗ್ತಾ ಇದೆ, ಕೆಳಗೆ ಆಗ್ತಾ ಇದೆ ಸರ್ ಅಂದ ಯೂ ಟರ್ನ್ ಮಾಡ್ಕೊಂಡು ಹೋದ್ರು. ಆಮೇಲೆ ಅಲ್ಲಿ ಹೋಗ್ತಾರೆ, ಅಲ್ಲಿ ಏನು ಮಾಡಿದ್ರೋ ಗೊತ್ತಿಲ್ಲ. ಆಮೇಲೆ ಆ ಥರ ಕ್ಯಾಮ್ರಾ ಇತ್ತು, ಇನ್ನೊಬ್ರು ಪ್ರೆಸ್ ಅವ್ರು ಬಂದರು. ಅವ್ರು ಕೇಳಿ ಕೊಟ್ಟೆ, ಈ ಥರ ನಿಮ್ಮ ಹುಡುಗಂದು ಕ್ಯಾಮ್ರಾ ಕೊಟ್ಬಿಡ್ರಿ ಅವ್ರಿಗೆ ಅಂತ. ಆಯಿತು ಸರಿ ಅಂತ. ಅಷ್ಟೊತ್ತಲ್ಲಿ ಏನು ಕಾಲಲ್ಲಿ ಹಾಕೊಂಡು ಚಚ್ಚಿದ್ದಾರೆ, ಕೋಲಲ್ಲಿ ಹೊಡೆದಿದ್ದಾರೆ, ಆಮೇಲೆ ಕಲ್ಗಳಲ್ಲಿ ಹೊಡೆದಿದ್ದಾರೆ. ನನ್ನ ಹತ್ರ ಬಂದು ಮಾತಾಡಿದವರು ನನಗೆ ಗೊತ್ತಾಗ್ತಾ ಇದೆ, ನೀಟಾಗಿ ಸ್ಮೆಲ್ ಬರ್ತಾ ಇದೆ ನನಗೆ. ದೇ ವರ್ ಡ್ರಂಕ್. ನಾವು ಏನೂ ಮಾಡೋಕ್ಕಾಗ್ಲಿಲ್ವಲ್ಲಪ್ಪ, ಎಂಥ ಪರಿಸ್ಥಿತಿಲಿ ನಿಂತ್ಕೊಂಡಿದೀವಿ ನಾವು ಅನ್ನಿಸ್ಬಿಡ್ತು ನಮಗೆ. ಫಸ್ಟ್ ಆಫ್ ಆಲ್ ಹೊಡೆಯೋ ಅವಶ್ಯಕತೆ ಏನಿತ್ತು? ನಿಮಗೇನಾದ್ರೂ ಪ್ರಾಬ್ಲಮ್ ಇದೆಯಾ, ತೊಂದರೆ ಇದೆಯಾ, ನೀವು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಏಕಾಏಕಿ ಬಂದು ಒಂದು ದೊಂಬಿ ಗಲಾಟೆ ಮಾಡೋ ಅವಶ್ಯಕತೆ ಏನಿತ್ತು? ಆಮೇಲೆ ನೀವು 65 ಜನ ಬಂದು 4 ಜನ ಹಿಡ್ಕೊಂಡು ಹೊಡಿತಾ ಇದ್ದೀರಾ ಅಂದ್ರೆ ಅದನ್ನ ಏನಂತ ಕರೀತಾರೆ ಜನ? ಇವಾಗ 4 ಜನಕ್ಕೆ ನೀವು 65 ಜನ ಹೊಡೆಯಕ್ಕಾಗುತ್ತಾ? ಹೋಗ್ಲಿ, ನಿಮ್ಗೆ ಯಾವ್ದು ಮನ್ಸು ಹೆಂಗ್ ಬಂತು? 65 ಜನ ಇದೀವಪ್ಪ ನಾವು, ಅವ್ರು ಇರೋದೇ 4 ಜನ, ಅವ್ರಿಗೆ ನಾವ್ ಯಾಕೆ ಹೊಡಿಯೋದು? ನೀವು 4 ಜನ ಇದ್ದು ಅವರು 4 ಜನ ಇದ್ರೆ ಅವದು ಫೈಟ್ ಅನ್ನೋದು. ನೀವು 65 ಜನ ಬಂದು ದಬ ದಬ ಅಂತ ಅವ್ರ ಮೇಲೆ ಬಿದ್ರೆ ಅದು ತೀರಾನೇ ಬೇಜಾರಾಯ್ತು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.